ಮಾರ್ನಿಂಗ್ ಟು ಆಲ್. ಸೊ ಇವತ್ತಿನ ಈ ಒಂದು ವಿಡಿಯೋಗೆ ಪ್ರತಿಯೊಬ್ಬರಿಗೂ ಕೂಡ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಮನೆಯಲ್ಲೇ ಕೂತ್ಕೊಂಡು ಆಸ್ ಎ ಪಾರ್ಟ್ ಟೈಮ್ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಆದಾಯ ಮಾಡಲಿಕ್ಕೆ ಒಂದು ಒಳ್ಳೆ ಸದಾವಕಾಶ ಸೊ ಎಲ್ರಿಗೂ ಕೂಡ ಸಿಗ್ತಾ ಇದೆ. ಸೊ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು 4 ಜನಕ್ಕೆ ಅವಕಾಶ ಕೊಡೋ ಮುಖಾಂತರ ನಿಮ್ಮ ಮೊಬೈಲ್ನಲ್ಲಿ, ಸೊ ಎಲ್ಲೂ ಹೊರಗಡೆ ಹೋಗುವಂಥ ಅವಶ್ಯಕತೆ ಇಲ್ಲ, ನಿಮ್ಮ ಮೊಬೈಲ್ನಲ್ಲೇ ಇವತ್ತು ಈ ಒಂದು ಸಿಸ್ಟಮ್ನ ಆಪರೇಟ್ ಮಾಡೋ ಮುಖಾಂತರ ಒಂದು ದೊಡ್ಡ ಮಟ್ಟದ ಆದಾಯ ಮಾಡಲಿಕ್ಕೆ ಒಂದು ಒಳ್ಳೆ ಸದಾವಕಾಶ ಸೊ ನಿಮ್ಮ ಮುಂದೆ ಇದೆ. ಸೊ ಯಾವ ರೀತಿ ಅರ್ನಿಂಗ್ಸ್ ಮಾಡೋದು ಅಂತ ನೋಡೋಣ. ಸೊ ಯಾವ ರೀತಿ ಈ ಒಂದು ಬಿಸ್ನೆಸ್ ಅಲ್ಲಿ ನಾವು ಇನ್ಕಮ್ನ ಮಾಡ್ಬೋದು. ಸೊ ಇನ್ಕಮ್ನ ನೋಡೋದಾದ್ರೆ ಟೈಪ್ಸ್ ಆಫ್ ಇನ್ಕಮ್. ಫಸ್ಟ್ ಟೈಪ್ ಇನ್ಕಮ್ ಲೈವ್ ಟೀಮ್ ಬೋನಸ್, ಸೊ ಜೊತೆಗೆ ಲೆವೆಲ್ ಸ್ಟಾರ್ ಬೋನಸ್, ನೆಕ್ಸ್ಟ್ ಬಂದು ರೀಪರ್ಚೇಸ್ ಪರ್ಸನಲ್ ಪಿ ವಿ ಬೋನಸ್, ಸೊ ನೆಕ್ಸ್ಟ್ ಬಂದು ರೀಪರ್ಚೇಸ್ ಟೀಮ್ ಬೋನಸ್, ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್, ರ್ಯಾಂಕ್ ಅಂಡ್ ರಿವಾರ್ಡ್ಸ್. ಈ ರೀತಿಯಾಗಿ 6 ರೀತಿಯಾದಂತಹ ಇನ್ಕಮ್ಗಳಿದೆ ಸ್ನೇಹಿತರೆ. ಇಲ್ಲಿ ಒಂದು ಪ್ಲಾಟ್ಫಾರ್ಮ್ಗಳಲ್ಲಿ ಮಲ್ಟಿಪಲ್ ಇನ್ಕಮ್ನ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಡಿಡಕ್ಷನ್ ಅಂತ ಬಂದಾಗ 5% ಅಡ್ಮಿನ್ ಚಾರ್ಜ್, 5% TDS, ಜೊತೆಗೆ 10% ನಿಮಗೆ ರೀಪರ್ಚೇಸ್ ವ್ಯಾಲೆಟ್ ಸೇವ್ ಆಗಿರುತ್ತೆ. ಅದನ್ನು ಶಾಪಿಂಗ್ ಮಾಡಿದಾಗೆಲ್ಲ ನೀವು ಕ್ಲೈಮ್ ಮಾಡ್ಕೋಬಹುದು. ಜೊತೆಗೆ 5% TDS ಕೂಡ ನಿಮಗೆ ಎವ್ರಿ 3 months ಒಂದು ಕಂಪನಿ ನಿಮ್ಮ ಪ್ಯಾನ್ ನಂಬರ್ಗೆ ಕೂಡ ಅಪ್ಲೋಡ್ ಮಾಡುತ್ತೆ. ಅದನ್ನು ನೀವು ಯಾವಾಗ ಬೇಕಾದ್ರೂ ಕ್ಲೈಮ್ ಮಾಡ್ಕೋಬಹುದು. ಜೊತೆಗೆ ಸ್ನೇಹಿತರೆ ಫಸ್ಟ್ ಇನ್ಕಮ್ನ ನೋಡೋದಾದ್ರೆ ಲೈವ್ ಟೀಮ್ ಬೋನಸ್. ಇದರಲ್ಲಿ ಯಾವ ರೀತಿ ನಿಮ್ಗೆ ಇನ್ಕಮ್ ಬರುತ್ತೆ. ಸೊ ಈಗ ಸ್ನೇಹಿತರೆ 750 ರೂಪಾಯಿ ನೀವೇನು ಪೇ ಮಾಡ್ತಾ ಇದ್ದೀರಾ ಅದಕ್ಕೆ ನೀವು 200 PV ಕಂಪನಿ ಕೊಡುತ್ತೆ. 200 PV ಅಂತ ಅರ್ಥ. 750 ರೂಪಾಯಿ ಮೀನ್ಸ್ 200 PV. ಸೊ 200 PV ಮ್ಯಾಚಿಂಗ್ ಆದಾಗ ಇಸ್ ಈಕ್ವಲ್ ಟು 200 ರುಪೀಸ್. ಅಂದರೆ 1 PV ಇಸ್ ಈಕ್ವಲ್ ಟು 1 ರೂಪಿ ಹೇಗೋ 200 PV ಇಸ್ ಈಕ್ವಲ್ ಟು 200 ರುಪೀಸ್. ಎಕ್ಸಾಂಪಲ್, ಇವತ್ತು ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. 200 PV ಇಂದ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಕೇವಲ 750 ರೂಪಾಯಿ ಎಲ್ಲೋ ಕಳಿಯಂತ ದುಡ್ಡು. ಸೊ ಇವಾಗ ನೀವೇನ್ ಮಾಡ್ತೀರಾ? ಸೊ ಯಾರೋ ನಿಮ್ಮ ಸ್ನೇಹಿತರು ಎ ಅನ್ನೋ ಒಬ್ಬ ವ್ಯಕ್ತಿಗೂ ಕೂಡ ಅವಕಾಶ ಕೊಡ್ತೀರಾ, ಅವ್ರಿಗೂ ಕೂಡ ಸೇಮ್ ಬೆನಿಫಿಟ್ ಸಿಗ್ತದೆ. ಸೊ ಬಿ ಅನ್ನೋ ಒಬ್ಬ ವ್ಯಕ್ತಿಗೆ ಅವಕಾಶ ಕೊಡ್ತೀರಾ, ಅವ್ರಿಗೂ ಕೂಡ ಸೇಮ್ ಬೆನಿಫಿಟ್ ಸಿಗ್ತದೆ. ಬಟ್ ನೀವು ಕೆಲಸ ಮಾಡಿದಿರಾ, ಆ ಇಬ್ಬರು ವ್ಯಕ್ತಿಗಳಿಗೆ ಅವಕಾಶ ಕೊಟ್ಟಿದ್ದೀರಾ, ಅದರಿಂದ ನಿಮಗೆ ಕಂಪನಿ ಆಟೋಮೆಟಿಕಲಿ ಸಾಫ್ಟ್ವೇರ್ ಏನು ಮಾಡುತ್ತೆ, ನಿಮಗೆ ಮ್ಯಾಚಿಂಗ್ ಮಾಡಿ 200 ರುಪೀಸ್ ಇನ್ಕಮ್ ಕೊಡುತ್ತೆ ಸ್ನೇಹಿತರೆ. ಯು ವಿಲ್ ಗೆಟ್ ಎ 200 ರುಪೀಸ್ ಇನ್ಕಮ್. ನಿಮ್ ಕೆಲಸ ಮುಗೀತು. ಈ ತರ ಬೇಕಾದ್ರೆ ನೀವು ಎಷ್ಟು ಜನಕ್ಕೆ ಬೇಕಾದ್ರೂ ಅವಕಾಶ ಕೊಡ್ಬೋದು, ನೋ ಪ್ರಾಬ್ಲಮ್. ಬಟ್ ಡೂಪ್ಲಿಕೇಶನ್ ಅಂತ ಬಂದಾಗ ನೀವು ಯಾರಿಬ್ರು ವ್ಯಕ್ತಿಗಳಿಗೆ ಅವಕಾಶ ಕೊಟ್ಟಿದ್ದೀರಾ ಅವ್ರು ಏನ್ ಮಾಡ್ತಾರೆ? ಸೊ ಎ ಏನ್ ಮಾಡ್ತಾರೆ, ಅವ್ರು ಗೊತ್ತಿರುವಂತಹ ಎ ಮತ್ತೆ ಬಿ ಅವ್ರು ಗೊತ್ತಿರುವಂತ ಇಬ್ರು ವ್ಯಕ್ತಿಗಳಿಗೆ ಅವಕಾಶ ಕೊಡ್ತಾರೆ, ಅವ್ರಿಗೂ ಕೂಡ 200 ರೂಪಾಯಿ ಇನ್ಕಮ್ ಬರುತ್ತೆ. ಸೊ ಬಿ ಏನ್ ಮಾಡ್ತಾರೆ, ಅವ್ರು ಗೊತ್ತಿರುವಂತಹ ಇಬ್ರು ವ್ಯಕ್ತಿಗಳಿಗೆ ಅವಕಾಶ ಕೊಡ್ತಾರೆ, ಅವ್ರಿಗೂ ಕೂಡ 200 ರೂಪಾಯಿ ಇನ್ಕಮ್ ಬರುತ್ತೆ. ಬಟ್ ನೀವೇನು ಕೆಲಸ ಮಾಡಿಲ್ಲ, ಆದ್ರೂ ಕೂಡ ನಿಮಗೆ ಕಂಪನಿ ಏನ್ ಮಾಡುತ್ತೆ, 2 ಪೇರ್ ಮ್ಯಾಚ್ ಮಾಡಿ 400 PV ಮ್ಯಾಚ್ ಆಗಿ 400 ರೂಪಾಯಿ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಸೊ ಇದೇ ರೀತಿ ಒಂದೇ ಗಂಟೆ ಒಳಗಡೆ 1000 PV ಮ್ಯಾಚಿಂಗ್ ಆಯ್ತು ಅಂದ್ರೆ 1000 ರುಪೀಸ್ ಇನ್ಕಮ್ ಬರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲೊಂದು ಟ್ವಿಸ್ಟ್ ಇದೆ. ಏನಪ್ಪ ಟ್ವಿಸ್ಟ್ ಅಂತಂದ್ರೆ 1 ಗಂಟೆಗೆ 1000 ರೂಪಾಯಿ ತರ 24 ಗಂಟೆಗೆ 24,000 ರೂಪಾಯಿ ದುಡಿಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಇಲ್ಲಿ ಗಂಟೆಗೂ ಕೂಡ ಪೇಔಟ್ ಆಗ್ತದೆ. ಅದೇ ರೀತಿ ಒಂದೇ ದಿನದಲ್ಲಿ ನಿಮಗೆ 5000 PV ಮ್ಯಾಚಿಂಗ್ ಆಯ್ತಾ 5000 ರುಪೀಸ್ ಇನ್ಕಮ್ ಬರುತ್ತೆ. 10,000 PV ಮ್ಯಾಚಿಂಗ್ ಆಯ್ತಾ 10,000 ರುಪೀಸ್ ಇನ್ಕಮ್ ಬರುತ್ತೆ. 24,000 PV ಮ್ಯಾಚಿಂಗ್ ಆದ್ರೆ 24,000 ರುಪೀಸ್ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಒಂದು ದಿನಕ್ಕೆ ಸೀಲಿಂಗ್ ಲಿಮಿಟ್ ಬಂದು 24,000 ರೂಪಾಯಿ ಇದೆ. ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಒಂದು ಐಡಿಯಿಂದ 24,000 ರೂಪಾಯಿ ದುಡಿಲಿಕ್ಕೆ ಅವಕಾಶ ಇದೆ. ಸೊ ಒಂದು ದಿನಕ್ಕೆ 24,000 ಅಂದ್ರೆ ತಿಂಗಳಿಗೆ 7,20,000 ಆಯ್ತು. ಸೊ ವರ್ಷಕ್ಕೆ 86,40,000 ಆಯ್ತು ಸ್ನೇಹಿತರೆ. ಜಸ್ಟ್ 10% ನೀವು ಕ್ಯಾಲ್ಕುಲೇಟ್ ಮಾಡಿದ್ರು 8 ಲಕ್ಷ ಆಯ್ತು ಸ್ನೇಹಿತರೆ. ಇವತ್ತು ಒಬ್ಬ ವ್ಯಕ್ತಿ ಎಷ್ಟೇ ಅವನು ಇಂಜಿನಿಯರ್ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಓದಿದ್ರು ಕೂಡ ಅವನು ವರ್ಷಕ್ಕೆ 8 ಲಕ್ಷ ದುಡಿಲಿಕ್ಕೂ ಕೂಡ ಇವತ್ತು ಕಷ್ಟಪಡ್ತಿದ್ದಾನೆ. ಬಟ್ ಇವತ್ತು 750 ರೂಪಾಯಿಂದ ಇಷ್ಟು ದೊಡ್ಡ ಮಟ್ಟದ ಆದಾಯನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದೆ ನಮ್ಮ ಒಂದು ನೈಲ್ ಕಾರ್ಡ್ ಸಂಸ್ಥೆ ಸ್ನೇಹಿತರೆ. ಸೊ ಫಸ್ಟ್ ಪೇರ್ ಮಾತ್ರ ನಿಮಗೆ 2:1 ಕೌಂಟ್ ಆಗುತ್ತೆ. ಅಂದ್ರೆ ಯಾರೇ ಒಬ್ರು ಇಲ್ಲಿ ಜಾಯ್ನ್ ಆದ್ರೂ ಕೂಡ ಫಸ್ಟ್ ಪೇರ್ ನೀವು ಇನ್ಕಮ್ ತಗೋಬೇಕು ಅಂದ್ರೆ ಒಂದು ಎಕ್ಸ್ಟ್ರಾ ಐಡಿ ಒಂದ್ ಸೈಡ್ ಇರ್ಬೇಕಾಗ್ತದೆ. ಅದಾದ್ಮೇಲೆ ಲೆಫ್ಟ್ ಆನ್ ರೈಟ್ ಆನ್ ನೀವು ಕ್ಯಾರಿ ಮಾಡ್ಕೊಂಡು ಹೋಯ್ತು ಅಂದ್ರೆ ನಿಮ್ಗೆ ಇನ್ಕಮ್ ಬರುತ್ತೆ. ಅವರ್ಲಿ ಕ್ಲೋಸಿಂಗ್ ಇರುತ್ತೆ. 24x7 ನಿಮ್ ಪೇಔಟ್ ಇರ್ತದೆ. ಜೊತೆಗೆ ಮಿನಿಮಮ್ ಪೇಔಟ್ ಬಂದು 500 ರೂಪಾಯಿ ಇರುತ್ತೆ. ಸೊ ನೈಟ್ 12 ಗಂಟೆಯಿಂದ ಬೆಳಿಗ್ಗೆ 12 ಗಂಟೆವರೆಗೂ ಅವಕಾಶ ಇರುತ್ತೆ ವಿತ್ಡ್ರಾ ಕೊಡ್ಲಿಕ್ಕೆ. ಎನಿ ಟೈಮ್ ನೀವು ವಿತ್ಡ್ರಾ ಕೊಡ್ಬೋದು. ನಿಮ್ಮ ಅಕೌಂಟ್ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ 7 ರಿಂದ 8 ಗಂಟೆ ಒಳಗಡೆ ಅಕೌಂಟ್ ಬಂದು ನಿಮ್ಮ ಅಮೌಂಟ್ ಜಮಾ ಆಗುತ್ತೆ. ಕಲಿ ಆ್ಯಪ್ ಇರಲಿಲ್ಲ ಅಂದರೆ ಇಷ್ಟರಲ್ಲಿ ಸಾಲದಿಂದ ನನ್ನ ಲೈಫೇ ಹಾಳಾಗೋಗ್ತು. ಎಸ್, ಕಲಿ ಆ್ಯಪಿಂದನೇ ಬಂದು ನಿಮ್ಮ ಅಮೌಂಟ್ ಜಮಾ ಆಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಇನ್ಕಮ್. ಸೊ ಸ್ನೇಹಿತರೆ ಇವತ್ತು ಎಫರ್ಟ್ ಸೇಮ್ ಇರುತ್ತೆ, ವರ್ಕ್ ಸೇಮ್ ಇರುತ್ತೆ,
ಸೊ ಮಾಡುವಂತಹ ಕೆಲಸದಲ್ಲಿ ವ್ಯತ್ಯಾಸ ಏನಿರಲ್ಲ, ಬಟ್ ನೀವು ಮಾಡ್ಬೇಕಾಗಿರೋದಿಷ್ಟೇ ಒಂದು ಐ ಡಿ ತಗೊಳ್ಳೋ ಜಾಗದಲ್ಲಿ 3 ಐಡಿನ ತಗೊಂಡ್ರೆ ಒಬ್ಬ ವ್ಯಕ್ತಿ ಒಂದು ಪ್ಯಾನ್ ಕಾರ್ಡ್ಗೆ 3 ಐಡಿ ತೊಗೊಳ್ಳಿಕ್ಕೆ ಅವಕಾಶ ಇದೆ. ಸೊ ಒನ್ ಟೈಮ್ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, 3 ಐಡಿ ತಗೊಂಡೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಸೊ ಯಾಕೆ ಅಂದರೆ ಒಂದು ಸಲ ವರ್ಕ್ ಮಾಡ್ತೀರಾ, ಬಟ್ ಇನ್ಕಮ್ ಅಂತ ಬಂದಾಗ 1,000 ದುಡಿತಾ ಇದ್ರೆ 3,000 ದುಡಿತೀರಾ, 3,000 ದುಡಿತಾ ಇದ್ರೆ 9,000 ದುಡಿತಾರ, ಇಲ್ಲ 10,000 ದುಡಿತಾ ಇದ್ರೆ ಒಂದು ದಿನಕ್ಕೆ 30,000 ದುಡಿತೀರಾ. ಯಾಕೆಂದ್ರೆ ನಿಮ್ಮ ವರ್ಕು ಸೇಮ್ ಇರುತ್ತೆ, ಎಫರ್ಟು ಸೇಮ್ ಇರುತ್ತೆ. ಅರ್ನಿಂಗ್ಸ್ ಅಂತ ಬಂದಾಗ 3 ಪಟ್ಟು ಆದಾಯ ಮಾಡ್ಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ದಿನಕ್ಕೆ 24,000 ಅಂದರೆ 3 ಐಡಿಯಿಂದ 72,000, ತಿಂಗಳಿಗೆ 21 ಲಕ್ಷ, ವರ್ಷಕ್ಕೆ 2 ಕೋಟಿ. ಅರ್ಥ ಮಾಡ್ಕೊಳ್ಳಿ, ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. 2 ಕೋಟಿ ಬೇಡ ಸ್ನೇಹಿತರೆ, ತಿಂಗಳಿಗೆ 20 ಲಕ್ಷ, ವರ್ಷಕ್ಕೆ 20 ಲಕ್ಷ ದುಡಿದ್ರು ಅದು ದೊಡ್ಡ ಅಮೌಂಟೇ ನನ್ನ ಪ್ರಕಾರ. ಜಸ್ಟ್ ಯಾಕೆಂದ್ರೆ ನೀವೇನು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ, ಕೇವಲ 750 ರೂಪಾಯಿ. ಇಟ್ಸ್ ಅ ಮ್ಯಾಟರ್ ಆಫ್ 750 ರುಪೀಸ್. ಓಕೆ, ಸೊ ಈ ರೀತಿಯಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಸೊ ನನ್ನ ಸಜೆಷನ್, ಸೊ ಎಲ್ಲರೂ ಕೂಡ ಹೇಳೋದಷ್ಟೇ, ಮಾಡೋದೇ ಮಾಡ್ತೀರಾ ಪರ್ಫೆಕ್ಟಾಗಿ ಮಾಡಿ, ನಿಧಾನ ಆದರೂ ಪರವಾಗಿಲ್ಲ, 3 ಐಡಿ ತಗೊಂಡೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು ದೊಡ್ಡ ಮಟ್ಟದ ಆದಾಯನ ಮಾಡಿ ಸ್ನೇಹಿತರೆ. ಸೊ ಅದೇ ರೀತಿ ಸೆಕೆಂಡ್ ಟೈಪ್ ಆಫ್ ಇನ್ಕಮ್ ನೀವು ನೋಡೋದಾದ್ರೆ ಲೆವೆಲ್ ಸ್ಟಾರ್ ಬೋನಸ್. ಸೊ ಇದರಲ್ಲಿ ಯಾವ ರೀತಿ ನೀವು ಆದಾಯನ ಮಾಡ್ಬೋದು ಸ್ನೇಹಿತರೆ. ಈ ಒಂದು ಲೆವೆಲ್ಗೆ ನೀವು ಅಪ್ಗ್ರೇಡ್ ಆಗಲೇಬೇಕು ಅಂತ ರೂಲ್ಸ್ ಇಲ್ಲ, ನಿಮ್ಮ ಇಷ್ಟ, ನಿಮ್ಮ ಆಯ್ಕೆ. ಯಾಕೆ ನಿಮ್ಮ ಆಯ್ಕೆ ಅಂದರೆ ನೀವೇನಾದರೂ ನಿಮ್ಮ ಇನ್ಕಮ್ನ ಅಧಿಕ ಮಟ್ಟದಲ್ಲಿ ಬೆಳೆಸ್ಕೋಬೇಕು, ದೊಡ್ಡ ಮಟ್ಟದಲ್ಲಿ ತಗೋಬೇಕು ಅನ್ನೋದಿತ್ತು ಅಂತಂದರೆ ಈ ಒಂದು ಲೆವೆಲ್ ಸ್ಟಾರ್ ಬೋನಸ್ನ ನೀವು ಆಕ್ಟಿವೇಟ್ ಮಾಡ್ಕೋಬಹುದು ಆಫ್ಟರ್ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ಮೇಲೆ. ಎಕ್ಸಾಂಪಲ್ ನೋಡೋದಾದ್ರೆ, ಸೊ ಫಸ್ಟ್ ನೀವು 500 ರೂಪಾಯಿನ ಪೇ ಮಾಡಿ ನಿಮ್ಮ ಒಂದು ಐಡಿನ ಫಸ್ಟ್ ಸ್ಟಾರ್ ಅಚೀವರ್ ಆಗಿ ಅಪ್ಗ್ರೇಡ್ ಮಾಡ್ಕೋತೀರಾ. ಸೊ ಆ 500 ರೂಪಾಯಿ ಬೆನಿಫಿಟ್ ಏನು ಸಿಗುತ್ತೆ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಈಗ ನೀವು 500 ರೂಪಾಯಿ ಅಪ್ಗ್ರೇಡ್ ಮಾಡಿಕೊಂಡ್ರೆ ನೀವು ಫಸ್ಟ್ ಸ್ಟಾರ್ ಬೋನಸ್ಗೆ ಎಲಿಜಿಬಲ್ ಆಗ್ತೀರಾ, ಅಂದರೆ ಫಸ್ಟ್ ಲೆವೆಲ್ಗೆ ಎಲಿಜಿಬಲ್ ಆಗ್ತೀರಾ. ಅಂದರೆ ನೀವು ಎಷ್ಟು ಜನಕ್ಕೆ ಬೇಕಾದ್ರೂ ಡೈರೆಕ್ಟ್ ಸ್ಪಾನ್ಸರ್ ಮಾಡೋಕ್ಕೆ ಅವಕಾಶ ಇದೆ, ಎಷ್ಟು ಜನಕ್ಕೆ ಬೇಕಾದ್ರೂ ಡೈರೆಕ್ಟ್ ಸ್ಪಾನ್ಸರ್ ಅವಕಾಶ ಇದೆ. ಅವ್ರು ಯಾವಾಗ ಅವರ ಫಸ್ಟ್ ಲೆವೆಲ್ನ ಕಂಪ್ಲೀಟ್ ಮಾಡ್ಕೋತಾರೆ, 500 ರೂಪಾಯಿ ಪೇ ಮಾಡಿ ಅಪ್ಗ್ರೇಡ್ ಮಾಡ್ಕೋತಾರೆ, ಅವಾಗ ಆಟೋಮೆಟಿಕಲಿ ಅವರಿಂದ 500 ರೂಪಾಯಿ ನಿಮಗೆ ಇನ್ಕಮ್ ಬರುತ್ತೆ. ಎಕ್ಸಾಂಪಲ್, ಈಗ ನೀವು 2 ಮೆಂಬರ್ಸ್ನ ಮಾಡಿದ್ದೀರಾ ಅಂದರೆ ಆ 2 ಮೆಂಬರ್ಸರಿಂದ 500 ರೂಪಾಯಿ ಅಂದರೆ 1,000 ರೂಪಾಯಿ ನಿಮ್ಗೆ ಇನ್ಕಮ್ ಆಯಿತು ಸ್ನೇಹಿತರೆ. ಓಕೆ, ಆ ಥರ ನೀವು ಎಷ್ಟು ಜನಕ್ಕೆ ಬೇಕಾದ್ರೂ ಅವಕಾಶ ಕೊಡ್ಬೋದು. ಈಗ ಸೆಕೆಂಡ್ ಲೆವೆಲ್, ಈ ಸೆಕೆಂಡ್ ಲೆವೆಲ್ ನೀವು ಅಚೀವ್ ಮಾಡ್ಕೋಬೇಕು, ಎಲಿಜಿಬಲ್ ಆಗಬೇಕು ಅಂದರೆ ನೀವು ಅಗೇನ್ 1,500 ರೂಪೀಸ್ನ ಪೇ ಮಾಡಿ ಅಪ್ಗ್ರೇಡ್ ಮಾಡ್ಕೋಬೇಕಾಗುತ್ತೆ. ಅವಾಗ ಏನಾಗ್ತದೆ, ನಿಮ್ಮ ಸೆಕೆಂಡ್ ಲೆವೆಲಲ್ಲಿ ಯಾರೆಲ್ಲ ಇದ್ದಾರೆ ಅವ್ರ ಕಡೆಯಿಂದ ನಿಮಗೆ ಪ್ರತಿಯೊಬ್ಬರಿಂದ 1,000 ರೂಪೀಸ್ ಇನ್ಕಮ್ ಬರುತ್ತೆ. ಸೊ ಜಸ್ಟ್ ಪವರ್ ಆಫ್ ಡೂಪ್ಲಿಕೇಶನ್ 2 ಮೆಂಬರ್ಸ್ನ ಮಾಡಿದ್ರು ಕೂಡ ಈ ರೀತಿಯಾಗಿ ನಿಮ್ಗೆ ಇನ್ಕಮ್ ಬರ್ತದೆ. ಸೊ ಸೆಕೆಂಡ್ ಲೆವೆಲ್ ಅಂದರೆ ನೀವು ಕನ್ಫ್ಯೂಸ್ ಆಗಬೇಡಿ, ಬೈನರಿ ಸೆಕೆಂಡ್ ಲೆವೆಲ್ ಅಲ್ಲ, ನೀವು ಡೈರೆಕ್ಟ್ ಸ್ಪಾನ್ಸರ್ ಮಾಡಿರುವಂತಹ ಸೆಕೆಂಡ್ ಲೆವೆಲ್. ಎಕ್ಸಾಂಪಲ್, ನೀವು ಯಾರೋ ಇಬ್ಬರು ವ್ಯಕ್ತಿಗಳಿಗೆ ಅವಕಾಶ ಕೊಟ್ಟಿದ್ದೀರಾ, ಅವ್ರು ನೆಕ್ಸ್ಟ್ ಯಾರು ಡೈರೆಕ್ಟ್ ಸ್ಪಾನ್ಸರ್ ಮಾಡಿರ್ತಾರೆ ಅವರೆಲ್ಲ ನಿಮಗೆ ಸೆಕೆಂಡ್ ಲೆವೆಲ್ ಬರ್ತಾರೆ. ಅದೇ ರೀತಿ ನೆಕ್ಸ್ಟ್ ಥರ್ಡ್ ಲೆವೆಲ್, ಸೊ 1,500 ರೂಪಾಯಿ ಅಪ್ಗ್ರೇಡ್ ಮಾಡಿದ್ರೆ ಸೊ ನೆಕ್ಸ್ಟ್ ಪ್ರತಿಯೊಬ್ಬರಿಂದ 1,500 ರೂಪಾಯಿ ಬರುತ್ತೆ. 4th ಲೆವೆಲಿಂದ 2,000 ಬರುತ್ತೆ, 5ನೇ ಲೆವೆಲಿಂದ 2,500, 6ನೇ ಲೆವೆಲಿಂದ 3,000, ಸೊ 7ನೇದರಿಂದ 3,500, 8ರಿಂದ 4, 9ರಿಂದ 4,500, ಅದೇ ರೀತಿ 10ನೇ ಲೆವೆಲಿಂದ 5,000 ರೂಪಾಯಿ ಇನ್ಕಮ್ ಬರುತ್ತೆ. ಇದೇ ರೀತಿ ಪವರ್ ಆಫ್ ಡೂಪ್ಲಿಕೇಶನ್ ಅಂತ ಬಂದಾಗ ಜಸ್ಟ್ 2x2 ಮ್ಯಾಟ್ರಿಕ್ಸ್ ಅಲ್ಲಿ ವರ್ಕ್ ಆದ್ರೂ ಕೂಡ ನೀವು 1 ಕೋಟಿ ಸಂಪಾದನೆ ಮಾಡ್ಬೋದು ಜಸ್ಟ್ ಈ ಒಂದು ಪ್ಲಾನ್ ಅಲ್ಲಿ, ಈ ಒಂದು ಲೆವೆಲ್ ಇನ್ಕಮ್ ಅಲ್ಲಿ. ಇದು ಜಸ್ಟ್ ಒಂದು 2x2 ಮ್ಯಾಟ್ರಿಕ್ಸ್. ಸೊ ಇನ್ ಕೇಸ್ ಏನಾದ್ರು ಅದೇನಾದ್ರು ಇನ್ನೂ ದೊಡ್ಡ ಮಟ್ಟದ 3x3 ಮ್ಯಾಟ್ರಿಕ್ಸ್ ಆದ್ರೆ ಎಷ್ಟು ಇನ್ಕಮ್ ಬರುತ್ತೆ, 10x10 ಮ್ಯಾಟ್ರಿಕ್ಸ್ ಆದ್ರೆ ಎಷ್ಟು ಇನ್ಕಮ್ ಬರುತ್ತೆ, ಯು ಜಸ್ಟ್ ಇಮ್ಯಾಜಿನ್. ಓಕೆ, ಸೊ ಈ ರೀತಿಯಾಗಿ ಸ್ನೇಹಿತರೆ, ಸೊ ಕಂಡೀಷನ್ಸ್ ಅಂತ ಬಂದಾಗ ಎವ್ರಿ ಲೆವೆಲ್ ಅಪ್ಗ್ರೇಡ್ ಕಂಪ್ಲೀಟ್, ಅಂದ್ರೆ ಪ್ರತಿಯೊಂದು ಲೆವೆಲ್ ಇನ್ಕಮ್ ತಗೋಬೇಕು ಅಂದ್ರೆ ನೀವು ಫಸ್ಟ್ ಆ ಲೆವೆಲ್ ಅಪ್ಗ್ರೇಡ್ ಆಗಿರಬೇಕಾಗುತ್ತೆ. ಸೊ ಬೆನಿಫಿಟ್ಸ್, ಎವ್ರಿ ಅಪ್ಗ್ರೇಡ್ ಎವ್ರಿ ಒನ್ ರಿಸೀವ್ ರೀಚಾರ್ಜ್, ರಿಡೀಮ್ ಪಾಯಿಂಟ್ಸ್ ಅಂಡ್ ಶಾಪಿಂಗ್ ಪಾಯಿಂಟ್ಸ್. ಅಂದ್ರೆ ನಾನು ಅವಾಗಲೇ ಹೇಳಿದೆ, ಸೊ ನಾನು 500 ರೂಪಾಯಿ ಅಪ್ಗ್ರೇಡ್ ಮಾಡ್ಕೋತಾ ಇದ್ದೀನಿ, ನನಗೇನು ಬೆನಿಫಿಟ್ ಸಿಗುತ್ತೆ ಸ್ನೇಹಿತರೆ? ನೀವು 500 ರೂಪಾಯಿ ಅಪ್ಗ್ರೇಡ್ ಮಾಡ್ಕೋತಾ ಇದ್ದೀರ ಅಂದರೆ ನಿಮಗೆ 500 ರೂಪಾಯಿ ರೀಚಾರ್ಜ್ ರಿಡೀಮ್ ಪಾಯಿಂಟ್ ಸಿಗ್ತದೆ. ಸೊ ಅದು ಕೂಡ ನಿಮಗೆ ಏನು 750 ರೂಪೀಸ್ ಪೇ ಮಾಡಿದ್ರೆ ಅದಕ್ಕೆ ಕೌಂಟ್ ಆಗುತ್ತೆ. ಸೊ ನೀವು ರೀಚಾರ್ಜ್ ಮಾಡಿದಾಗೆಲ್ಲ 2% ಕ್ಲೈಮ್ ಆಗ್ತಾ ಇರುತ್ತೆ. ಜೊತೆಗೆ 500 ರೂಪಾಯಿ ಶಾಪಿಂಗ್ ಪಾಯಿಂಟ್ಸ್ ಸಿಗ್ತದೆ, ಅದರಲ್ಲಿ ನೀವು ಪ್ರಾಡಕ್ಟ್ನ ಕೂಡ ಆರ್ಡರ್ ಮಾಡ್ಕೋಬಹುದು ಸ್ನೇಹಿತರೆ. ಇದು ಸೆಕೆಂಡ್ ಟೈಪ್ ಆಫ್ ಇನ್ಕಮ್. ಸೊ ನೆಕ್ಸ್ಟ್ ಟೈಪ್ ಇನ್ಕಮ್ ಬಂದು ರೀಪರ್ಚೇಸ್ ಪರ್ಸನಲ್ PV ಬೋನಸ್. ಸ್ನೇಹಿತರೆ, ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನೀವು ಹೊಸದಾಗಿ ಅಮೌಂಟ್ನ ಪೇ ಮಾಡಿ ರೀಪರ್ಚೇಸ್ ಮಾಡಬೇಕು ಅಂತ ಏನಿಲ್ಲ. ಇನ್ ಕೇಸ್ ನೀವೇನಾದ್ರು ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಂಡಿರ ಅಂದರೆ ನಿಮ್ಮ ಹತ್ರನೇ ಶಾಪಿಂಗ್ ಪಾಯಿಂಟ್ಸ್ ಇರ್ತದೆ, ಅಥವಾ ನೀವೇನಾದರೂ ID ಆಕ್ಟಿವೇಷನ್ ಮಾಡ್ಕೊಂಡಿದ್ದೀರ ಅಂದರೆ ನಿಮ್ಮ ಹತ್ರನೇ ಶಾಪಿಂಗ್ ಪಾಯಿಂಟ್ಸ್ ಇರ್ತದೆ. ಸೊ ಅದರಲ್ಲಿ ಏನಾದ್ರು ಎಕ್ಸ್ಟ್ರಾ ಅಮೌಂಟ್ ಬೇಕಾದ್ರೂ ಕೂಡ ನೀವು ಆ್ಯಡ್ ಮಾಡಿಕೊಂಡು ಕೂಡ ಶಾಪಿಂಗ್ ಮಾಡ್ಬೋದು. ಸೊ ಕಂಪನಿಯಲ್ಲಿ ಏನು ಪ್ರಾಡಕ್ಟ್ಗಳಿದೆ ಸೊ ಅದ್ರ ಮೇಲೆ ಇಂತಿಷ್ಟು PV ಅಂತ ಇರುತ್ತೆ. ಆ PV ಏನು ಪರ್ಚೇಸ್ ಮಾಡ್ತೀರಾ ಅದು ಕೂಡ ನಿಮಗೆ ಸೆಲ್ಫ್ ಇನ್ಕಮ್ ಆಗಿ ಕ್ರಿಯೇಟ್ ಆಗುತ್ತೆ. 1 PV = 1 ರೂಪೀಸ್.
ಈಗ 100 PV ಅಷ್ಟು ನೀವು ಪರ್ಚೇಸ್ ಮಾಡಿದ್ರೆ ನೀವು 100 ರೂಪಾಯಿ ಇನ್ಕಮ್ ಕ್ರಿಯೇಟ್ ಆಗುತ್ತೆ. ಇದು ಥರ್ಡ್ ಟೈಪ್ ಆಫ್ ಇನ್ಕಮ್. ನೆಕ್ಸ್ಟ್ ಇನ್ಕಮ್ ಬಂದು ಫೋರ್ತ್ ಟೈಪ್ ಆಫ್ ಇನ್ಕಮ್ ಬಂದು ರೀಪರ್ಚೇಸ್ ಟೀಮ್ ಬೋನಸ್. ಸೊ ರೀಪರ್ಚೇಸ್ ಟೀಮ್ ಬೋನಸ್ ಹೇಗೆ ಬರುತ್ತೆ ಸ್ನೇಹಿತರೆ, ನೀವು ಯಾವ ರೀತಿ ಸೆಲ್ಫ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅದೇ ರೀತಿ ನಿಮ್ಮ ಟೀಮಲ್ಲಿರುವಂತಹ ಲೆಫ್ಟ್ ಟೀಮ್ ರೈಟ್ ಟೀಮ್ ಏನು ಪರ್ಚೇಸ್ ಮಾಡ್ತಾರೆ ಆ ಒಂದು PV ಮೇಲೆ ನಿಮಗೆ ಮ್ಯಾಚಿಂಗ್ ಆಗಿ ಇನ್ಕಮ್ ಬರುತ್ತೆ. ಇನ್ ಕೇಸ್ ನಿಮ್ಮ ಟೀಮಲ್ಲಿ ಲೆಫ್ಟಲ್ಲಿ 100 PV ಪರ್ಚೇಸ್ ಆಗಿದೆ, ರೈಟಲ್ಲಿ 100 PV ಪರ್ಚೇಸ್ ಆಗಿದೆ ಇವತ್ತು ಅಂತ ಅನ್ಕೊಳ್ಳಿ, 100 PV ಮ್ಯಾಚಿಂಗ್ ಆಗುತ್ತೆ, 100 ರೂಪಾಯಿ ಇನ್ಕಮ್ ಬರುತ್ತೆ. ಈ ತರ ಒಂದು ದಿನಕ್ಕೆ ಸೀಲಿಂಗ್ ಲಿಮಿಟ್ ಬಂದು 5,000 ರೂಪಾಯಿ ಇರುತ್ತೆ. ಪವರ್ ಲೈನು ಕೂಡ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಇರ್ತದೆ ಸ್ನೇಹಿತರೆ. ಸೊ ನೆಕ್ಸ್ಟ್ 5ನೇ ಇನ್ಕಮ್, ಸೊ ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್. ಅಂದ್ರೆ ಸೊ ನಿಮ್ಮ ಸ್ಪಾನ್ಸರ್ ನೀವೇನು ಡೈರೆಕ್ಟ್ ಮಾಡಿದಿರಾ ಅವ್ರು ಏನು ರೀಪರ್ಚೇಸ್ ಇನ್ಕಮ್ನ ತಗೋತಿದ್ದಾರೆ ಅವರ ರೀಪರ್ಚೇಸ್ ಇನ್ಕಮ್ ಅಲ್ಲಿ ನಿಮಗೆ 50% ಬರ್ತದೆ. ನಿಮ್ಮ ಅಪ್ಲೈನ್ಗೆ 20% ಹೋಗ್ತದೆ, ಅವರ ಅಪ್ಲೈನ್ಗೆ 10%, ಅವರ ಅಪ್ಲೈನ್ 10%, ಅವರ ಅಪ್ಲೈನ್ 10%. ಈ ಥರ 5 ಲೆವೆಲಲ್ಲಿ ಇನ್ಕಮ್ ಡಿಸ್ಟ್ರಿಬ್ಯೂಟ್ ಆಗ್ತದೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ಮಟ್ಟದ ಇನ್ಕಮ್ನ ಕಂಪನಿ ಕೊಡ್ತಾ ಇದೆ. ಜೊತೆಗೆ ಅದಕ್ಕೆ ಏನು ಕಂಡೀಷನ್ಸ್ ಇದೆ ಸೊ ಅದನ್ನು ಫಾಲೋ ಮಾಡಿದ್ರೆ ಅಷ್ಟು ಕೂಡ ನಿಮಗೆ ಎಲಿಜಿಬಲ್ ಆಗ್ತದೆ. ನೆಕ್ಸ್ಟ್ 6ನೇ ಇನ್ಕಮ್ ರ್ಯಾಂಕ್ ಅಂಡ್ ರಿವಾರ್ಡ್ಸ್. ಸೊ ಪ್ರತಿ ಒಂದು ಸ್ಟೆಪ್ಪಲ್ಲೂ ಕೂಡ ನಿಮಗೆ ರ್ಯಾಂಕ್ಗಳನ್ನ ಅಚೀವ್ ಮಾಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ನಿಮಗೆ ಲ್ಯಾಪ್ಟಾಪ್, ಫಾರಿನ್ ಟ್ರಿಪ್, ಬೈಕ್, ಸ್ಕೂಟರ್ ಫಂಡ್, ಟ್ರಾವೆಲ್ ಫಂಡ್, ಕಾರ್ ಫಂಡ್, ಹೌಸ್ ಫಂಡ್, ಈ ರೀತಿಯಾಗಿ ಫಂಡ್ಗಳನ್ನು ಕೂಡ ನಿಮಗೆ ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿ ಟೈಮ್ ಲಿಮಿಟ್ ಇರಲ್ಲ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಬಂದಾಗ ಡಿಡಕ್ಷನ್ 5% TDS, ಸರ್ವಿಸ್ ಚಾರ್ಜ್, ಜೊತೆಗೆ ರೀಪರ್ಚೇಸ್ ವ್ಯಾಲಿಡಿ ಇರುತ್ತೆ, ಅದನ್ನು ಕೂಡ ಕ್ಲೈಮ್ ಮಾಡ್ಕೋಬಹುದು. ಸೊ ಅದೇ ರೀತಿ ವಿತ್ಡ್ರಾಲ್ ಟೈಮ್ ಲಿಮಿಟ್ ಬಂದು ನೈಟ್ 12 ಗಂಟೆಯಿಂದ ಮಾರ್ನಿಂಗ್ 12 ಗಂಟೆವರೆಗೂ ಅವಕಾಶ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ವಿತ್ಡ್ರಾ ಕೊಡಿ. ನೆಕ್ಸ್ಟ್ ಡೇ 7 ರಿಂದ 8 ಗಂಟೆ ಒಳಗಡೆ ಮಾರ್ನಿಂಗ್ ಎದ್ದ ತಕ್ಷಣ ನೀವು ದುಡ್ಡು ನೋಡ್ತೀರಾ. ಸೊ ಅದೇ ರೀತಿ ಮಿನಿಮಮ್ ವಿತ್ಡ್ರಾ ಬಂದು 500 ರೂಪಾಯಿ ಇರುತ್ತೆ ಸ್ನೇಹಿತರೆ. ಸೊ ಕಾಂಟ್ಯಾಕ್ಟ್ ಆಸ್ ನೈಲ್ ಕಾರ್ಟ್. ಸೊ ನೈಲ್ ಕಾರ್ಟ್ ಸಂಸ್ಥೆ ಎಲ್ಲಿದೆ? ನೈಲ್ ಕಾರ್ಟ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಸೊ ಅದೇ ಒಂದು ಕಂಪನಿಯ ಹೆಡ್ ಆಫೀಸ್ ಬಂದು ತಮಿಳ್ನಾಡಲ್ಲಿದೆ, ಹೊಸೂರು ಅನ್ನೋ ಒಂದು ಪ್ಲೇಸಲ್ಲಿ, ಕೃಷ್ಣಗಿರಿ ಡಿಸ್ಟಿಕಲ್ಲಿ ಈ ಒಂದು ಕಂಪನಿ ಹೆಡ್ ಆಫೀಸ್ ಇದೆ. ಸೊ ಕಂಪನಿಯ ವೆಬ್ಸೈಟ್ ಜೊತೆಗೆ ಕಂಪನಿಯ ಮೇಲ್ ಏನಿದೆ ಸೊ ಪ್ರತಿಯೊಂದು ಕೂಡ ನೀವು ಫಾಲೋ ಮಾಡಿ. ಮೇಕ್ ಎ ಡಿಸಿಷನ್ ಟುಡೇ ಟು ಡೂ ಸಮಥಿಂಗ್ ವಂಡರ್ಫುಲ್ ವಿತ್ ಯುವರ್ ಲೈಫ್. ಜಾಯಿನ್ ನೈಲ್ ಕಾರ್ಟ್. ಸ್ನೇಹಿತರೆ, ಇವತ್ತು ನೀವು ತಗೊಳ್ಳುವಂಥ ಒಂದು ಸಣ್ಣ ಡಿಸಿಷನ್ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಚೇಂಜ್ ಆಗುವಂತಹ, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುವಂತಹ ಎಲ್ಲ ಒಂದು ಅವಕಾಶಗಳು ಈ ಒಂದು ಕಂಪನಿ ಮುಖಾಂತರ ಸಿಗ್ತಾ ಇದೆ. ಸೊ ಈ ಒಂದು ಲಿಂಕ್ ನಿಮಗೆ ಸಿಕ್ಕಿದೆ ಅಂತ ಅಂದರೆ ದಯವಿಟ್ಟು ನಿಮ್ಗೆ ಅವಶ್ಯಕತೆ ಇಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಸ್ನೇಹಿತರಿಗೆ ಯಾರಿಗೆ ಹುಡುಕ್ತಿದ್ದಾರೆ ಪಾರ್ಟ್ ಟೈಮಲ್ಲಿ ಒಂದು ದೊಡ್ಡ ಮಟ್ಟದ ಆದಾಯ ಮಾಡಬೇಕು, ಅಟ್ಲೀಸ್ಟ್ ಡೈಲಿ ಖರ್ಚಿಗಾರು ದುಡ್ಡನ್ನ ಸಂಪಾದನೆ ಮಾಡಬೇಕು ಅನ್ನೋ ಒಬ್ಬ ವ್ಯಕ್ತಿಗೆ ಈ ಒಂದು ಲಿಂಕನ್ನು ನೀವು ಶೇರ್ ಮಾಡಿ ದಯವಿಟ್ಟು ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಸೊ ಖಂಡಿತವಾಗ್ಲೂ ನನಗೂ ಹೆಲ್ಪ್ ಆಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ಡೌಟ್ ಇದ್ದರೆ ದಯವಿಟ್ಟು ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಎನಿ ಟೈಮ್ ನೀವು 24x7 ನಾನು ಕಾಲ್ ಮಾಡಿ ನಾನು ರೆಸ್ಪಾಂಡ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಕಂಪನಿಯನ್ನು ರೆವಲ್ಯೂಷನ್ನ ಕ್ರಿಯೇಟ್ ಮಾಡೋಣ, ದೊಡ್ಡ ಮಟ್ಟದಲ್ಲಿ ಆದಾಯನ ಮಾಡೋಣ ಅಂತ ಹೇಳ್ತಾ, ಸೊ ಎಲ್ಲರೂ ಕೂಡ ಧನ್ಯವಾದ. ಸೊ ಎಲ್ಲರೂ ಕೂಡ ಬೆಳೆಯೋಣ, ಒಟ್ಟಿಗೆ ಗೆಲ್ಲೋಣ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್. आपकी डेट